ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಹಾಗೇನಿಲ್ವಲ್ಲ. ಮತ್ತ್ಯಾಕೆ ಯಾರ್ದೋ ಮನೆಗೆ ಹೋದೋರ ಥರ ತಲೆ ಬಗ್ಗಿಸ್ಕೊಂಡು ಊಟ ಮಾಡ್ತಿದ್ಯಾ? ನಾನೇ ಮಾತಾಡಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಮಾತಾಡ್ಸ್ಬೋದಲ್ವಾ? ನಾನೇನಾದರೂ ಮಾತಾಡಿದ್ರೆ ನಿನಗೆ ಹರ್ಟ್ ಆಗುತ್ತೆ, ಬೇಜಾರು ಮಾಡಿಕೊಂಡು ಇನ್ನೇನೋ ಮಾಡ್ತೀಯ. ಎಲ್ಲ ತಿಳಿದವ್ರಲ್ವಾ, ನಿಮಗೆ ಎಲ್ಲ ಗೊತ್ತಿರುತ್ತೆ. ಅಮ್ಮ ಪ್ಲೀಸ್, ಈ ಥರ ಎಮೋಷ್ನಲ್ ಆಗಿ ಮಾತಾಡಿ ನನಗೆ ಟಾರ್ಚರ್ ಕೊಡಬೇಡಿ. ನಾನು ಹೇಗೆ ಮಾತಾಡಿದ್ರು ನಿನಗದು ಟಾರ್ಚರೇ. ಅಮ್ಮ, ಎಕ್ಸಾಕ್ಟ್ ಆಗಿ ಎಕ್ಸ್ಪೆಕ್ಟೇಷನ್ ಥರ ಬದುಕೋಕೆ ನಾನು ಅಗ್ರಜ ಅಲ್ಲ. ಏನು ಮಾತಾಡ್ಬೇಕು ನೀನು? ಆರತಿ ಅಕ್ಕ ಏನು ಮಾಡಿದಾಳೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗೌತಮ್ ಭಾವನ್ ಜೊತೆ ಮದ್ವೆಗೊಪ್ಪಿ ನಮ್ಮ ಮನೆಗೆ ಆಗದೆ ಇರೋ ವಿಕ್ರಾಂತ್ ಅವ್ರ ಜೊತೆ ಮೆತ್ತಗೆ ಮಾತಾಡೆ, ಅಮ್ಮ ಕೇಳಿಸ್ಕೊಂಡ್ರೆ ಕಷ್ಟ. ಅಂದ್ರೆ ಈ ವಿಷಯ ನಿಂಗೂ ಗೊತ್ತಾ? ಅಲ್ಲಿಗೆ ನನ್ನೊಬ್ಳನ್ನ ಬಿಟ್ಟು ನಿಮ್ಮೆಲ್ರಿಗೂ ವಿಷಯ ಗೊತ್ತು. ಯಾಕ್ರಕ್ಕ ಎಲ್ಲ ಸೇರ್ಕೊಂಡು ನಮ್ಗೆಲ್ಲ ಮೋಸ ಮಾಡ್ತಾ ಇದ್ದೀರಾ? ಅಯ್ಯೋ ಅಂಜು, ಸುಮ್ಮನಿರೆ, ನಾನೆಲ್ಲ ಹೇಳ್ತೀನಿ. ಎಲ್ಲ ಗೊತ್ತಾದ್ಮೇಲೆ ನೀನೇನ್ ಹೇಳೋದು? ಏನೇ ಹೇಳೋದಿದ್ರು ಅಮ್ಮನ ಹತ್ರನೇ ಹೇಳ್ತೀನಿ. ಅಮ್ಮ ಅಮ್ಮ. ಓ, ಯಾಕ್ರೆ ಯಾವಾಗಲೂ ಜಗಳ ಆಡ್ಕೊಂಡು ಅಮ್ಮೆ ಅಮ್ಮೆ ಅಂತ ಬಡ್ಕೋತಾ ಇರ್ತೀರಾ? ಅದಿತಿಗೆ ಊತಪ್ಪ ಮಾಡ್ಕೊಡ್ತಾ ಇದ್ದೀನಿ. ನೀನು ದೇವಸ್ಥಾನದಿಂದ ಈಗ ಬಂದಿದ್ಯಾ, ಮಾಡ್ಕೊಡ್ತೀನಿ ಇರೋ. ಯಾಕೆ ಕಿತ್ತಾಡ್ತಿರೋ? ನೋಡ್ದಿ ಅಕ್ಕ, ಅಮ್ಮ ನಮ್ಮನ್ನೆಲ್ಲ ಎಷ್ಟು ನಂಬ್ತಾರೆ ಅಂತ. ಸಿನಿಮಾ ನೋಡಿ ಯಾಕಾರು ಲವ್ ಮಾಡಿ ಅಪ್ಪ ಅಮ್ಮನ ಹೊಟ್ಟೆ ಉರಿಸ್ತಾರೋ ಅಂತ ಹೇಳ್ತಿದ್ ನೀನೇ ಹೇಗೆ ಮಾಡ್ದೀಯಲ್ಲಕ್ಕ? ಇದು ನಂಬಿಕೆ ದ್ರೋಹ ಅಲ್ವಾ? ನಾನು ಚಿಕ್ಕವಳಿರ್ಬೋದಕ್ಕ, ಆದ್ರೆ ನಂಗೂ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ ನಡೀತಿರೋದು ಮೋಸ ಅನ್ನೋದು ಕ್ಲಿಯರ್ ಆಗಿದೆ. ಅಂಜು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಪುಟ್ಟ. ಆದಿತ್ಯ ಅಕ್ಕಂಗ್ ವಿಷಯ ಗೊತ್ತು ಅಂದ್ಮೇಲೆ ನಿಂಗೂ ಗ್ಯಾರಂಟಿ ಗೊತ್ತಿರುತ್ತೆ. ನಾನು ಯಾರ ಮಾತು ಕೇಳಲ್ಲ.